ಮೊದಲನೇದಾಗಿ ಅನೇಕ ಮಾಧ್ಯಮಗೆ ವಂದನೆಗಳನ್ನ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈ ತರ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಒಂದು ಆಲ್ಬಮ್ಸ್ ಅಂದ್ರೆ ಸಾಂಗ್ಗಳು ಬರಬೇಕು. ಯಾಕಂದ್ರೆ ಈ ಹಾಡು ಹೆಂಗಿದೆ ಅಂದ್ರೆ ತಲೆಗೊಡದು ಹೇಳಂಗಿದೆ, ಲೈಕ್ ಓಟ್ ಹಾಕ್ಲೇಬೇಕು ಅನ್ನೋ ರೀತಿಲಿ. ಸೊ ನಮ್ಮ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ ನಾಯಕರನ್ನ ಚೂಸ್ ಮಾಡ್ಕೊಳ್ಳುವಂತ ಒಂದು ಕರ್ತವ್ಯ ಮತ್ತೆ ಹಕ್ಕು ನಮ್ದಾಗಿದೆ. ಹೇಳ್ತಾರೆ ಒಂದ್ ಓಟ್ ಹಾಕಿ ನಂದೇನಾಗೋದಿದೆ ಬಿಡು, ಟೂರ್ಗೆ ಹೋಗೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ ಅಂತ ಹೋಗ್ತಾರೆ. ಸೊ ಬಟ್ ಹನಿ ಹನಿ ಗುಡಿದ್ರೆ ಹಳ್ಳ ಅನ್ನೋ ತರ. ಸೊ ನಾವೆಲ್ಲ ಸೇರಿ ಓಟ್ ಮಾಡಿದಾಗಲೇ ಒಂದು ಉತ್ತಮ ಸಮಾಜನ ಕಟ್ಬೋದು, ಒಂದು ಒಳ್ಳೆ ಪ್ರಜೆಯಾಗಿ ಬದುಕ್ಬೋದು. ಅದಷ್ಟಲ್ಲದೆ ನಮ್ಮ ದೇಶದಲ್ಲಿ ಏನು ಅಭಿವೃದ್ಧಿಗಳಿದೆ, ದೌರ್ಬಲ್ಯಗಳಿದೆ, ಸದೃಢತೆ ಎಲ್ಲನೂ ಒಂದು ಒಳ್ಳೆ ರೀತಿಲಿ ಕಟ್ಕೊಂಡು ಉತ್ತಮ ಸಮಾಜ ಕಟ್ಬೋದು. ಸೊ ಹಾಗಾಗಿ ಸಾಂಗ್ ನೋಡಿದ ತಕ್ಷಣನೇ ಒಂದು ರೀಚ್ ಆಗುತ್ತೆ, ಎಲ್ಲ ಒಂದು ಏಜ್ ಕ್ಯಾಟಗರಿಗೆ ಅದು ಅಟ್ರಾಕ್ಟ್ ಮಾಡುತ್ತೆ. ರಾಕೇಶ್ ಅಡಿಗೆ ಅವರು ತುಂಬಾ ಚೆನ್ನಾಗಿ ಆಡಿದೆ, ಆ ಎನರ್ಜಿ ಇದೆ. ಫಸ್ಟ್ ಸಾಂಗ್ ಕೇಳಿದ ತಕ್ಷಣನೇ ನಂಗೆ ಸಖತ್ ಇಂಪ್ರೆಸ್ ಆಯ್ತು, ತುಂಬಾ ಚೆನ್ನಾಗಿ ಆಡಿದ್ರೆ. ಸೊ ನೀವು ಅಷ್ಟೇ, ಎಲ್ಲ ಕೊರಿಯೋಗ್ರಫಿನ ಸೂಪರ್ ಆಗಿ ಮಾಡಿದ್ದೀರಾ. ನಾನು ಡ್ಯಾನ್ಸ್ ಮಾಡಬೇಕಾದ್ರೆ ನಿಮ್ಮ ಕೊರಿಯೋಗ್ರಫಿ ನೋಡೇನೆ ಡ್ಯಾನ್ಸ್ ಮಾಡಿದ್ದು. ಸೊ ತುಂಬ ಚೆನ್ನಾಗಿದೆ. ಸೊ ಆಲ್ ದಿ ಬೆಸ್ಟ್. ಈ ಥರ ಇನ್ನೂ 10 ಹಲವು ಸಾಂಗ್ಗಳು ಬರಲಿ ಅನ್ನೋದು ನನ್ನ ಆಸೆ. ನೀವೆಲ್ಲರೂ ರಾಯಭಾರಿಗಳಾಗಿ ಒಂದು ಒಳ್ಳೆ ಅವೇರ್ನೆಸ್ನ ಕ್ರಿಯೇಟ್ ಮಾಡೋಣ ಅಂತ ಈ ಮೂಲಕ ಹೇಳ್ತೀನಿ. ಬಿ ದ ಚೇಂಜ್ ಯು ವಾಂಟ್ ಟು ಸಿ ಇನ್ ದ ವರ್ಲ್ಡ್. ಸೊ ಆ ಒಂದು ಮಾತು ನಾವು ಇನ್ನೊಬ್ಬರಿಗೆ ಪಾಯಿಂಟ್ ಔಟ್ ಮಾಡೋದು ಬಿಟ್ಟು ನಮ್ಮನ್ನ ಚೇಂಜ್ ಮಾಡಿಕೊಂಡು ನಾವು ಉತ್ತಮ ಸಮಾಜ ಕಟ್ಟೋಣ ಅಂತ ಹೇಳಕ್ ಇಷ್ಟಪಡ್ತೀನಿ.